ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಇವತ್ತು ಬಂದು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆನ್ನೆ ನೈಟೇ ಈ ಆಯಿಲ್ ಬಾಟಲೆಲ್ಲನೂ ಕೂಡ ಕ್ಲೀನ್ ಮಾಡಿ ಈ ಥರ ಒಂದು ಬಟ್ಟೆ ಹಾಕಿ ಕೆಳಗಡೆ ಡ್ರೈ ಆಗಲಿಕ್ಕೆ ಅಂತೇಳಿ ಓವರ್ ನೈಟ್ ಫುಲ್ ಬಿಟ್ಟಿದ್ದೆ. ಈಗ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಯಾವುದೇ ಥರ ವಾಟರ್ ಮಾರ್ಕ್ ಆಗಿರಲಿ ವಾಟರ್ ಆಗಿರಲಿ ಸ್ವಲ್ಪನೂ ಕೂಡ ಇರೋದಿಲ್ಲ. ಏನಾದರೂ ಅದರ ಸ್ವಲ್ಪ ಮಿಕ್ಕೊಂಡಿದೆ ಅಂದರೆ ಉಳ್ಕೊಂಡಿದೆ, ಒಳಗಡೆ ಎಲ್ಲ ನೀರು ಮಾರ್ಕ್ ಎಲ್ಲ ಇದೆ ಅಂದರೆ ಸ್ವಲ್ಪ ಏರ್ ಡ್ರೈಯರಲ್ಲಿ ಡ್ರೈ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ತಗೋತಾ ಇದೆ. ಆದರೆ ಕಂಪ್ಲೀಟಾಗಿ ಈಗ ನೀರೆಲ್ಲ ಡ್ರೈ ಆಗಿತ್ತು. ಅದಕ್ಕೆ ಈಗ ಎಣ್ಣೆನ ಫಿಲ್ ಮಾಡಿ ಎತ್ತಿಟ್ಕೊಂಡು ಬಿಡೋಣ ಅಂತೇಳಿ ಈಗ ಫಿಲ್ ಮಾಡ್ತಾ ಇದ್ದೀನಿ. ಹಾಗೆಯೇ 2 ಆಯಿಲ್ ಬಾಟ್ಲು ಕೂಡ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಂಥದ್ದು. ಇದ್ರ 2 ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಬೈ ಮಾಡ್ಬೋದು. ನಾನು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ಕೂಡ ಅದರ ಲಿಂಕನ್ನು ನಾನು ನನ್ನ ವಿಡಿಯೋ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಹಾಗೆಯೇ ಈಗ ಆಯಿಲೆಲ್ಲ ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈ 2 ಆಯಿಲ್ ಬಾಟ್ಲು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ಪ್ರಾಡಕ್ಟ್ ನಿಮಗೆ ಲಿಂಕ್ ಕೊಟ್ಟರು ಕೂಡ ನಾನು ಫಸ್ಟ್ ಅದನ್ನು ಯೂಸ್ ಮಾಡಿ ಅದರ ರಿವ್ಯೂ ಎಲ್ಲ ಚೆನ್ನಾಗಿದೆ ಅಂತ ನೋಡಿ ಇದ್ದರೆ ಅಷ್ಟೇ ನಾನು ನಿಮಗೆ ಅದರ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅದಕ್ಕಾಗಿ ಈ ಪ್ರಾಡಕ್ಟ್ ಕೂಡ ತುಂಬಾ ನನಗೆ ಇಷ್ಟ ಆಯಿತು. ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಬಾಟಲ್ ಬಂದು ಅರ್ಧ ಲೀಟ್ರಷ್ಟು ಎಣ್ಣೆನ ಇದು ಹಿಡಿಯುತ್ತೆ. ಹಾಗೆಯೇ ಸ್ಪ್ರೇ ಬಾಟಲ್ ಬಂದು ನಾವು ಚಪಾತಿ ಎಲ್ಲ ಹಾಕಿದಾಗ ಸ್ಪ್ರೇ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅಂದರೆ 100 ml ಅಷ್ಟೇ ಎಣ್ಣೆನ ಅದು ಹಿಡಿಯುವಂಥದ್ದು. ಇದು 1/2 ಲೀಟರ್ ಅಷ್ಟು ಎಣ್ಣೆನ ಹಿಡಿಯುತ್ತೆ. ಸೊ 2 ಬಾಟಲ್ ಕೂಡ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆಯೇ ಈಗ ಎಣ್ಣೆ ಎಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡ ನಂತರ ಪಾಪುಗೆ ಸ್ವಲ್ಪ ಪ್ರೋಟೀನ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಪಾಪುಗೆ ಬೆಳಗಿನ ಟೈಮಲ್ಲಿ ನಾನು ಹಾಲನ್ನ ಕೊಡೋದ್ರಿಂದ ಪೀಡಿಯಾಶ್ಯೂರ್ ಬೂಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ. ಅವನಿಗೆ ಫೀವರ್ ಆಗಿರಲಿ ಕಾಫ್ ಆಗಿರಲಿ ಜಾಸ್ತಿ ಇವಾಗ ಬರ್ತಾ ಇರೋದ್ರಿಂದ ವೆಯ್ಟ್ ಗೇನ್ ಆಗ್ತಾ ಇರಲಿಲ್ಲ, ವೆಯ್ಟ್ ಲಾಸ್ ಆಗ್ತಾ ಇದ್ದ. ಅದಕ್ಕಾಗಿ ಮನೇಲೇ ಒಂದು ಪ್ರೋಟೀನ್ ಪೌಡರ್ನ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆಯೇ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ರಾಗಿ ಕೂಡ ಇಸ್ಕೊಂಡು ಬಂದಿದ್ದೆ. ರಾಗಿ ಮಾಲ್ಟ್ ಕೂಡ ಖಾಲಿಯಾಗಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ನನಗೂ ಕೂಡ ಆಗುತ್ತೆ, ಹಾಗೆಯೇ ಪಾಪುಗೂ ಕೂಡ ಬೇಕಾಗುತ್ತೆ ಅಂತ ಹೇಳಿ ನಾನು ವೀಕ್ಲಿ 1-2 ಸತಿನಾದರೂ ಸರಿ ರಾಗಿ ಮಾಲ್ಟ್ನ ಪಾಪುಗೆ ಕೊಡ್ತಾನೇ ಇರ್ತೀನಿ. ತುಂಬಾ ಒಳ್ಳೆಯದು ಮಕ್ಕಳಿಗೆ ರಾಗಿ ಕೊಡೋದ್ರಿಂದ. ಸೊ ಅದಕ್ಕಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಈಸಿಯಾಗಿ ಆಗಿಬಿಡುತ್ತೆ ಈ ಥರ ರಾಗಿ ಮಾಲ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ. ಸೊ ಅದಕ್ಕಾಗಿ ಅಮ್ಮನ ಮನೇಲಿ ಕ್ಲೀನ್ ಮಾಡಿ ವಾಶ್ ಮಾಡಿ ನೀಟಾಗಿ ಅದನ್ನೆಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ಈಗ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇದ್ರ ರೆಸಿಪಿ ಕೂಡ ನಾನು ಅಂದರೆ ರಾಗಿ ಮಾಲ್ಟ್ನ ಯಾವ ಥರ ಮಾಡ್ಕೋತೀನಿ ಅಂತ ಕೂಡ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈಗ ಪ್ರೋಟೀನ್ ಪೌಡರ್ ಮಾಡಲಿಕ್ಕೆ ಹೇಳಿ ಪಂಪ್ಕಿನ್ ಸೀಡ್ಸ್, ಹಾಗೆಯೇ ಸ್ವಲ್ಪ ಪಿಸ್ತಾ, ಹಾಗೆಯೇ ಬಾದಾಮ್, ಹಾಗೆಯೇ ಸ್ವಲ್ಪ ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ತೊಗೊಂಡು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಮಗೆ ಬೇಕು ಅಂದರೆ ಇನ್ನೂ ಕೆಲವೊಂದಷ್ಟು ಸೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ನಾನು ಜಸ್ಟ್ ಇದನ್ನಷ್ಟೇ ನಾನು ಇವತ್ತು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಒಂದು ಫ್ರೈ ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದ ನಂತರ ಬಾದಾಮಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಈ ಪದಾರ್ಥಗಳೆಲ್ಲನೂ ಕೂಡ ಹುರ್ಕೋತೀನಿ. ಸೊ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಸೊ ಹಾಗೆಯೇ ಒಂದು ಏನಿಲ್ಲ ಅಂದರೆ ಒಂದು 5-5 ನಿಮಿಷ ತಗೊಳುತ್ತೆ ಎಲ್ಲ ಪದಾರ್ಥಗಳನ್ನ ನಾವು ಹುರ್ಕೊಳ್ಳಿಕ್ಕೆ. ಫಸ್ಟಿಗೆ ನಾನೀಗ ಬಾದಾಮನ್ನ ಕಂಪ್ಲೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು 2 ಕಡೆ ಈ ಥರ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಏನು ಬಾದಾಮ್ ಸಿಪ್ಪೆ ಇದೆ ಅದು ಓಪನ್ ಆಗಬೇಕು, ಅಲ್ಲಿಗೆ ನಮಗೆ ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ನೋಡ್ಬೋದು ಬಾದಾಮ್ ಎಲ್ಲ ಸ್ವಲ್ಪ ಸಿಪ್ಪೆ ಓಪನ್ ಆಗಿದ ನಂತರ ಅದನ್ನು ನಾನು ಒಂದು ತಟ್ಟೆಗೆ ತಣ್ಣಗಾಗಲಿಕ್ಕೆ ಅಂತೇಳಿ ಎತ್ತಿಟ್ಕೋತಾ ಇದ್ದೀನಿ. ಗೋಡಂಬಿ ಕೂಡ ಅದೇ ಥರ ನೀಟಾಗಿ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ರೋಸ್ಟ್ ಆದ ನಂತರ ಅದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲನೂ ಕೂಡ ಇದೇ ಥರನೇ ನಾನು ರೋಸ್ಟ್ ಮಾಡಿಕೊಂಡು ತಟ್ಟೆಗೆ ತಣ್ಣಗಾಗಲಿಕ್ಕೆ ಅಂತೇಳಿ ಎತ್ತಿಟ್ಕೋತಾ ಇದ್ದೀನಿ. ಸೀಡ್ಸ್ನ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ನಾನು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಅದು ಕೂಡ ಚಟಾಪಟ ಅಂತ ಸ್ವಲ್ಪ ಸಿಡಿದ ಮೇಲೆ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ಸೊ ಸೀಡ್ಸ್ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕೋಬೋದು. ಅಂದರೆ ಅಗಸೆ ಬೀಜ, ಗಸಗಸೆ ಈ ಥರ ಬೇರೆ ಬೇರೆ ಹಾಕೋಬೋದು. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಪ್ರೋಟೀನ್ ಪೌಡರ್ಗೆ ಏನೇ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾನೀಗ ಪಿಸ್ತಾ ಕೂಡ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಮಕ್ಕಳುಗಳಿಗೆ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಔಟ್ಸೈಡ್ ಫುಡ್ನ ಆದಷ್ಟು ಕಂಟ್ರೋಲ್ ಆಗ್ತಾರೆ. ಹಾಗೆಯೇ ವೆಯ್ಟ್ ಗೇನ್ ಅಂತೂ ತುಂಬ ಚೆನ್ನಾಗಿ ಆಗ್ತಾರೆ. ಸೊ ಮಕ್ಕಳೆಲ್ಲ ತುಂಬ ತೆಳ್ಳಗಿದ್ದಾರೆ ಅಂದರೆ ಒಮ್ಮೆ ಇದನ್ನು ಟ್ರೈ ಮಾಡಿ ಕೊಡಿ. ಹಾಲಿಗಾಗಿರಲಿ ಅಥವಾ ಅವ್ರು ಏನೇ ತಿಂದರೂ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಸೊ ತುಂಬಾ ಚೆನ್ನಾಗಿ ಮಕ್ಕಳು ತಿನ್ಕೋತಾರೆ. ಹಾಗೆಯೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ಇದನ್ನೆಲ್ಲ ಹುರ್ಕೊಂಡ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತೇಳಿ ಎತ್ತಿಟ್ಕೊಂಡಿದ್ದೆ. ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು. ಹಾಕೊಂಡ ನಂತರ ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿ ಇದನ್ನು ರುಬ್ಕೋಬೇಕಾಗುತ್ತೆ. ಒಂದೇ ಸತಿ ಡೈರೆಕ್ಟಾಗಿ ಇದನ್ನ ರುಬ್ಕೊಳ್ಳೋಕೆ ಹೋಗಬಾರ್ದು. ಎಣ್ಣೆ ಥರ ಆಗಿಬಿಡುತ್ತೆ, ಅಂದರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕಾಗಿ ಇದ್ರ ಜೊತೆಗೆ ಸ್ವಲ್ಪ ಒಂದು 3 ಏಲಕ್ಕಿ ಹಾಗೆಯೇ ಕೇಸರಿ ಕೂಡ ಹಾಕೋತಾ ಇದ್ದೀನಿ ಕಲರ್ಗೆ ಅಂತ ಹೇಳಿ. ಸ್ವಲ್ಪ ಕೇಸರಿ ಕೂಡ ಬಳಸಿದ್ದೀನಿ. ಕೇಸರಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಕಲರ್ಗೆ ಅಂತೇಳಿ ನಾನು ಕೇಸರಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಆನ್ ಆ್ಯಂಡ್ ಆಫ್ ಮಾಡಿ ಈಗ ನಾನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈಗ ಪ್ರೋಟೀನ್ ಪೌಡರ್ ರೆಡಿ ಆಯಿತು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಲಿಗಾಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಇದನ್ನು ಕೊಡ್ಬೋದು. ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತ ಅಲ್ಲ, ನಾವು ಕೂಡ ಇದನ್ನು ಸೇವಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತಲ್ವಾ. ಸೊ ಹಾಗೆಯೇ ಇದನ್ನ
ಹುಡುಡಿ ಮಾಡಿಕೊಂಡು ಒಂದು 5 ನಿಮಿಷ ತಟ್ಟೆಲೇ ನೀಟಾಗಿ ತಣ್ಣಗಾಗೋದಕ್ಕೆ ಎತ್ತಿಟ್ಕೋತೀನಿ. ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿರ್ತೀವಲ್ಲ, ಸ್ವಲ್ಪ ಹುಡುಡಿ ಥರ ಆಗಿರುತ್ತೆ. ಅದಕ್ಕಾಗಿ ಈ ಥರ ನೀಟಾಗಿ ಹುಡುಡಿ ಎಲ್ಲ ಬಿಡಿಸ್ಕೊಂಡು ತಟ್ಟೆಲಿ ಒಂದು 5 ನಿಮಿಷ ಎತ್ತಿಟ್ಕೊಂಡ್ರೆ ಈಗ ತಣ್ಣಗಾದ ನಂತರ ನೋಡ್ತಾ ಇರ್ಬೋದು, ಸೊ ಕಂಪ್ಲೀಟಾಗಿ ಪೌಡರ್ ಆಗಿರುತ್ತೆ. ಸೊ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೆ ನಾವು ಬಳಸ್ಕೋಬೋದು. ನಾನು ಇದನ್ನು ಹಾಲಿಗೆ ಬ್ರೇಕ್ಫಾಸ್ಟ್ಗೆ ಹಾಕಿ ಕೊಡ್ತಾ ಇರ್ತೀನಿ. ಸೊ ಹಾಗೆಯೇ ನಮ್ಮ ಪಾಪುಗೆ ಇದನ್ನು ಚಾಕ್ಲೇಟ್ ಅಂತ ಹೇಳಿ ಕರೀತಾನೆ, ಚಾಕ್ಲೇಟ್ ಫ್ಲೇವರ್ ಇರುತ್ತೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ತಿಂತಾನೆ. ಹಾಗೆಯೇ ವೇಟ್ ಗೇನ್ ಅಂತ ತುಂಬ ಚೆನ್ನಾಗಿ ಹಾಕ್ತಾರೆ ಮಕ್ಕಳುಗಳು. ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ. ಸೊ ಹಾಗೆಯೇ ಈಗ ನಾನೊಂದು ಬಾಕ್ಸ್ಗೆ ಹಾಕಿ ಅದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮನೇಲೆ ಆದಷ್ಟು ಈಗ ಪೌಡರ್ಗಳನ್ನ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಅಕ್ಕಿ ಸರಿ, ರಾಗಿ ಸರಿ ಇದನ್ನೆಲ್ಲ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದು, ಹಾಗೆಯೇ ಹೆಲ್ದಿಯಾಗಿ ಕೂಡ ಇರುತ್ತಲ್ವ, ಅದಕ್ಕಾಗಿ. ಹಾಗೆಯೇ ಇವಾಗ ಹಾಲಿಗೆ ಹಾಕಿ ಕೊಡೋಣ ಅಂತೇಳಿ ಈಗ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ನಾನು ಈ ಥರ ಡೈರೆಕ್ಟಾಗಿ ಹಾಲಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬೇರೆ ಬೇರೆ ಪೌಡರ್ಗಳು ಅಂದರೆ ನಾರ್ಮಲಾಗಿ ನಾವು ಯೂಸ್ ಮಾಡುವಂತಹ ಬೂಸ್ಟ್ ಆಗಿರ್ಬೋದು, ಹಾರ್ಲಿಕ್ಸ್ ಆಗಿರ್ಬೋದು, ಅಥವಾ ನಾನು ಕೂಡ ಒಂದು ವರ್ಷದವರೆಗೂ ಯೂಸ್ ಮಾಡಿರುವಂತಹ ಪೀಡಿಯಾಶ್ಯೂರ್ ಆಗಿರ್ಬೋದು, ಅದನ್ನೆಲ್ಲ ಜಾಸ್ತಿ ಅವಾಯ್ಡ್ ಮಾಡ್ಬೋದು. ಅದು ಕೂಡ ತುಂಬ ಒಳ್ಳೆಯದಲ್ಲ ಅಂತೇಳಿ ತುಂಬ ಜನ ಹೇಳ್ತಾರೆ. ನಾನು ತುಂಬ ಪೀಡಿಯಾಶ್ಯೂರ್ ಎಲ್ಲ ಡಾಕ್ಟ್ರನ್ನೇ ಕೇಳಿ ಕೊಡ್ತಾ ಇದ್ದೆ. ಸೊ ಇತ್ತೀಚೆಗೆ ಬೇಡ ಅಂತೇಳಿ ನನಗೇ ಅನ್ನಿಸ್ತು. ಆದಷ್ಟು ಈ ಥರ ಕಂಟ್ರೋಲ್ ಮಾಡಿ ಮನೇಲೇ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಿಸ್ತು. ಅದಕ್ಕಾಗಿ ಮನೇಲೇ ಮಾಡಿ ಕೊಡ್ತಾ ಇದ್ದೀನಿ. ಸೊ ಹಾಗೆಯೇ ನಾನು ಈ ಪ್ರೋಟೀನ್ ಪೌಡರ್ನ ತುಂಬ ಸತಿ ಅಂದರೆ ಪ್ರೋಟೀನ್ ಉಂಡೆ ಎಲ್ಲ ಮಾಡಿ ಕೊಡ್ತಾ ಇದ್ದೆ. ಅದನ್ನು ಪೌಡರ್ ಮಾಡಿ ಇವಾಗ ಕೊಡ್ತಾ ಇದ್ದೀನಿ. ಎಲ್ಲ ಕೊಟ್ಟಿದ ನಂತರ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿ ಅವನನ್ನು ಪ್ಲೇರೂಮ್ಗೆ ಬಿಟ್ಬರೋಣ ಅಂತೇಳಿ ಹೋಗಿದ್ದೆ. ಬಿಟ್ಟು ಬರ್ಬೇಕಾದ್ರೆ ಆನ್ ದ ವೇನೆ ಸ್ವಲ್ಪ ಜೋಳ ಹಾಗೆಯೇ ಫ್ರೂಟ್ಸ್ ಅದನ್ನೆಲ್ಲ ತೊಗೊಂಡು, ಹಾಗೆಯೇ ಒಂದು ಸಾರಿಗೆ ಕುಚ್ಚು ಹಾಕೋದು ಕೂಡ ಇತ್ತು. ಈ ಸಾರಿಗೆ ಕುಚ್ಚು ಕೂಡ ಹಾಕಿರಲಿಲ್ಲ. ಕುಚ್ಚು ಹಾಕೊಂಡು ಬೇಡ ಅಂತೇಳಿ ಅದಕ್ಕೆಲ್ಲ ಏನೆಲ್ಲ ಬೇಕೋ ಅದನ್ನೆಲ್ಲ ಅಲ್ಲಿನೇ ತೊಗೊಂಡು ಬಂದೆ. ಸ್ವಲ್ಪ ದಾರ, ಹಾಗೆಯೇ ಸೂಜಿ, ಹಾಗೆಯೇ ಮಿಷಿನ್ಗೆ ಸ್ವಲ್ಪ ಆಯಿಲ್ ಕೂಡ ಇರಲಿಲ್ಲ, ಆಯಿಲ್ ಕೂಡ ತೊಗೊಂಡು ಬಂದೆ. ನಾನು ತಂದು ಇಟ್ಕೊಂಡ ನಂತರ ನನಗೆ ಅಂತೇಳಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಾಗಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತೀನಿ, ಆದರೆ ಇವತ್ತು ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಸದ್ಯಕ್ಕೆ ಏನಾದರೂ ನನಗೆ ಇಷ್ಟವಾದಂತಹ ರೆಸಿಪಿ ಮಾಡ್ಕೊಳ್ಳೋಣ ಅಂತೇಳಿ ವೈಟ್ ಸಾಸಿಂದ ಪಾಸ್ತಾನ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ನನಗೆ ಪಾಸ್ತಾ ಅಂದರೆ ಪರ್ಸನಲಿ ತುಂಬಾ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಒಬ್ಳಿಗಷ್ಟೇ ಇವತ್ತು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪಗೆ ಜಸ್ಟ್ ಅಕ್ಕಿ ಸರಿನ ಮಾಡಿಸಿ ತಿನ್ನಿಸಿ ಕಳಿಸಿದ್ದೆ. ಸೊ ಹಾಗೆಯೇ ಪಾಸ್ತಾಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಹ್ಯಾರಿಗಾನೋ, ಹಾಗೆಯೇ ಚಿಲ್ಲಿ ಫ್ಲೇಕ್ಸ್, ಹಾಗೆಯೇ ಸ್ವಲ್ಪ ಕಾರ್ನ್ ಮತ್ತು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಹಾಗೆಯೇ ಈಗ ಆನಿಯನ್ ಕೂಡ ಸ್ವಲ್ಪ ಒಂದು ಅರ್ಧ ಆದಷ್ಟು ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಬ್ಬಳಿಗೆ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಪದಾರ್ಥಗಳೆಲ್ಲ ಸ್ವಲ್ಪ ಕಮ್ಮಿನೇ ತೊಗೋತಾ ಇದ್ದೀನಿ. ಸೊ ಸ್ವಲ್ಪ ಕಮ್ಮಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ. ನನ್ನ ಹಸ್ಬೆಂಡ್ ಕೆಲವೊಂದು ಟೈಮ್ ತಿಂತಾರೆ, ಕೆಲವೊಂದು ಟೈಮ್ ಅವ್ರಿಗೆ ಇಷ್ಟ ಆಗೋದೇ ಇಲ್ಲ. ಈ ಪಾಸ್ತಾ ಹಾಗೆಯೇ ಬರ್ಗರ್, ಪಿಜ್ಜಾ ಇದೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅವ್ರಿಗೆ ನಾಟಿ ಸ್ಟೈಲ್ ಅಂದರೆ ಉಪ್ಪು ಸಾಂಬಾರು, ಮುದ್ದೆ ಈ ಥರ ಎಲ್ಲ ಸ್ವಲ್ಪ ಇಷ್ಟಪಡ್ತಾರೆ. ಸೊ ನನಗೆ ಸ್ವಲ್ಪ ಈ ಥರ ಎಲ್ಲ ಅಂದರೆ ಅವಾಗವಾಗ ತಿಂಗಳಿಗೆ ಒಂದು ಸತಿ ಅಥವಾ ಒಂದು 2 ತಿಂಗಳಿಗೆ ಒಂದು ಸತಿ ತಿನ್ನೋಕೆ ಇಷ್ಟ ಆಗುತ್ತೆ ಅಷ್ಟೇ. ಇದನ್ನ ರೆಗ್ಯುಲರಾಗಿ ಮಾಡ್ಕೊಳ್ಳೋದಿಲ್ಲ. ಹಾಗೆಯೇ ಇಲ್ಲಿ ಪಾಸ್ತಾ ಮಾಡ್ಕೊಳ್ಳಿಕ್ಕೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀರು ಇನ್ನೇನು ಸ್ವಲ್ಪ ಕುದಿ ಬರ್ತಿದೆ ಅನ್ನೋಷ್ಟರೊಳಗಡೆ ನಾನೀಗ ಅದಕ್ಕೆ ಪಾಸ್ತಾನ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಪಾಸ್ತಾನ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ಈ ಥರ ಪಾಸ್ತಾನ ನೀಟಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಎತ್ತಿಟ್ಕೊಂಡಿದ್ದೆ. ಒಂದು 2 ನಿಮಿಷ ಆಗಿದ ನಂತರ ಈಗ ಪಾಸ್ತಾ ನೋಡ್ಬೋದು ಕಂಪ್ಲೀಟಾಗಿ ಬೆಂದಿದೆ. ನಿಮಗೇನಾದರೂ ಪಾಸ್ತಾ ಅಂಟ್ತಿದೆ ಅಂತ ಹೇಳಿ ಅನಿಸಿದ್ರೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಳ್ಳಿ, ಆಗ ಅಂಟೋದಿಲ್ಲ. ಸೊ ನಾನೀಗ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡಿದ್ದೆ. ನಂತರ ಈಗ ಬಿಸಿ ನೀರನ್ನ ಕಂಪ್ಲೀಟಾಗಿ ಸೋದಿಸ್ಕೊಂಡು ಪಾಸ್ತಾದಿಂದ ನೀರನ್ನೆಲ್ಲ ಕಂಪ್ಲೀಟಾಗಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಸ್ವಲ್ಪ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಅಂತೇಳಿ ಎತ್ತಿಟ್ಕೊಂಡೆ. ಆನಂತರ ಮತ್ತೆ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಅಂದರೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು, ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆಯೇ ಅರ್ಧ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿ ಕೂಡ ಉದ್ದುದಾಗಿ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿ ನಂತರ ಇದಕ್ಕೆ ಏನೆಲ್ಲ ಹಚ್ಚಿಟ್ಕೊಂಡಿದೆ ತರಕಾರಿ ಕೂಡ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಜೋಳ ಹಾಗೆಯೇ ದಪ್ಪಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕ್ಯಾರೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಉದ್ದುದಾಗಿ ಹಚ್ಚಿ ಹಾಕ್ಕೊಂಡು ಇದನ್ನೆಲ್ಲ ಕಂಪ್ಲೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಅಂದರೆ ಕ್ರಿಂಚಿಯಾಗಿಯೇ ಇರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಅಂದರೆ ಅರ್ಧಂಬರ್ಧ ಹುರ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಆ ಥರ. ಸ್ವಲ್ಪ ಉಪ್ಪು ಹಾಕಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿಗಳೆಲ್ಲ ಚೆನ್ನಾಗಿ ಉಪ್ಪು ಹಿಡಿಲಿ ಅಂತೇಳಿ ಉಪ್ಪನ್ನು ಕೂಡ ಬಳಸಿ ನಾನೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಈಗ ರೋಸ್ಟ್ ಮಾಡ್ಕೊಂಡಂತಹ ತರಕಾರಿಗಳನ್ನೆಲ್ಲ ಈಗ ಸಪ್ರೇಟಾಗಿ ಒಂದು ತಟ್ಟೆಗಾಗಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಆದಷ್ಟು ಇದನ್ನು ಎಲ್ಲನೂ ಕೂಡ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಜಾಸ್ತಿ ಹುರಿದೋಗ್ಬಿಡುತ್ತೆ. ಸೊ ತಿನ್ನೋಕ್ಕೂ ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಅದಕ್ಕಾಗಿ. ಹಾಗೆಯೇ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಬಟರ್ ಕೂಡ ಹಾಕೋತಾ ಇದ್ದೀನಿ. ಅಂದರೆ ಒಂದು ಕ್ಯೂಬ್ಸ್ ಅಷ್ಟು ಬಟರ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಅಂದರೆ ಮೈದಾ ಹಿಟ್ಟನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮೈದಾ ಹಿಟ್ಟು ಹಾಕೋದ್ರಿಂದ ಆ ವೈಟ್ ಸಾಸ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ಈಗ ಮೈದಾ ಹಿಟ್ಟನ್ನು ಬಳಸಿದ್ದೀನಿ. ಮೈದಾ ಹಿಟ್ಟು ಕೂಡ ಸ್ವಲ್ಪ ಬಟರಲ್ಲಿ ನೀಟಾಗಿ ಅದನ್ನು ಚೆನ್ನಾಗಿ ಹುರ್ಕೊಂಡ ನಂತರ ಅದಕ್ಕೆ
ಒಂದು 1/4 ಲೀಟ್ರಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನು ಸೇರಿಸಿ ಈಗ ಮಿಕ್ಸ್ ಮಾಡ್ಕೋತೀನಿ. ಸೊ ಹಾಲನ್ನು ಸೇರಿಸಿದ ನಂತರ ಸ್ವಲ್ಪ ಗಟ್ಟಿಯಾಗಿ ನಮಗೆ ಸಾಸ್ ರೆಡಿಯಾಗುತ್ತೆ. ನೋಡ್ಬೋದು ನೀವು ಯಾವ ಥರ ರೆಡಿಯಾಗುತ್ತೆ ಅಂತ ಹೇಳಿ. ಸೊ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಸೇಮ್ ಇದೇ ಥರನೇ ಮಾಡುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿ ಅನಿಸುತ್ತೆ ನಮಗೆ ತಿನ್ನಬೇಕಾದ್ರೆ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ಚೀಸ್ ಕೂಡ ಹಾಕೋತಾ ಇದ್ದೀನಿ. ನಾವು ತುರಿದು ಕೂಡ ಹಾಕೋಬೋದು, ಇಲ್ಲ ಕ್ಯೂಬ್ಸ್ ಥರ ಇದ್ದರೂ ಕೂಡ ಹಾಕೋಬೋದು. ನಾನಿಲ್ಲಿ ಸ್ಲೈಸಸ್ಗಳನ್ನ ಬಳಸ್ತಾ ಇದ್ದೀನಿ. ಈಗ ಒಂದಷ್ಟೇ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಈ ಥರ ಕರ್ಗೋಗ್ಬಿಡುತ್ತೆ. ನೋಡ್ಬೋದು ವೈಟ್ ಸಾಸ್ ಅಂದರೆ ಇದೇನೆ. ಸೊ ಕಂಪ್ಲೀಟಾಗಿ ಸಾಸ್ ಈಗ ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಸೊ ಇದನ್ನು ಕೂಡ 1 ನಿಮಿಷ ಚೆನ್ನಾಗಿ ನಾನೀಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ಐ ಫ್ಲೇಮ್ ಇಟ್ಟರೆ ಜಾಸ್ತಿ ಸೀದೋಗ್ಬಿಡುತ್ತೆ ಅದಕ್ಕಾಗಿ. ಸೊ ಹಾಗೆಯೇ ಈಗ ಸಾಸ್ ರೆಡಿಯಾಗಿದ ನಂತರ ಅದಕ್ಕೆ ಏನೆಲ್ಲ ನಾನು ಹುರಿದಿಟ್ಕೊಂಡಿದ್ನೋ ಅದೆಲ್ಲ ವೆಜಿಟೇಬಲ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈಗ ಪಾಸ್ತಾ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ಸೇರಿಸ್ಕೊಂಡು ಈಗ ಹಾಗೆಯೇ 1 ಪ್ಯಾಕೆಟಷ್ಟು ಸೀಸನಿಂಗ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾರ್ಮಲಾಗಿ ನಮಗೆ ಪಿಜ್ಜಾ ಸಿಗುತ್ತಲ್ಲ ಆರ್ಗ್ಯಾನೋ ಸೀಸನಿಂಗ್ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಕೂಡ 1 ಪಾಕೆಟಷ್ಟು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ಹಾಕೋಬೋದು, ಸ್ಪೈಸಿ ಆಗೇ ಇರುತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಲಾಸ್ಟಿನಲ್ಲಿ ಬಳಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಪಾಸ್ತಾ ರೆಡಿ ಆಯಿತು. ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಯಾವ ಥರ ರೆಸ್ಟೋರೆಂಟಲ್ಲಿ ಟೇಸ್ಟ್ ನೋಡ್ತೀವೋ ಅದೇ ಥರ ಟೇಸ್ಟ್ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಆದರೆ ವೆಯ್ಟ್ ಲಾಸ್ ಮಾಡೋರಿಗೆ ಈ ರೆಸಿಪಿ ಅಷ್ಟಾಗಿ ಸೂಟ್ ಆಗೋದಿಲ್ಲ. ಸೊ ನಾನು ಅದಕ್ಕೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸತಿ ಇದನ್ನು ಮಾಡ್ಕೊಳ್ಳುವಂಥದ್ದು. ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಔಟ್ಸೈಡ್ ಫುಡ್ ಆದಷ್ಟು ಕಂಟ್ರೋಲ್ ಮಾಡ್ಬೋದಲ್ಲ, ಅಂದರೆ ಹೊರಗಡೆ ಹೋಗಿ ತಿನ್ನೋದು ಕಂಟ್ರೋಲ್ ಮಾಡ್ಬೋದಲ್ಲ ಅದಕ್ಕಾಗಿ. ಹಾಗೆಯೇ ಈಗ ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು. ನೋಡ್ಬೋದು ತುಂಬಾ ರುಚಿಯಾಗಿರುವಂಥ ವೈಟ್ ಸಾಸ್ ಪಾಸ್ತಾನ ಇಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿ. ಸೊ ಹಾಗೆಯೇ ಲಾಸ್ಟಿಗೆ ಮತ್ತೆ ನಾನು ಚೀಸ್ ಸ್ಲೈಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಹಾಗೆಯೇ ಈಗ ಸರ್ವ್ ಮಾಡಲಿಕ್ಕೆ ಪಾಸ್ತಾ ರೆಡಿಯಾಗಿ ತುಂಬಾ ಹೆಮ್ಮೆಯಾಗಿತ್ತು. ಸೊ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಈಗ ಸಾರಿಗೆ ಕುಚ್ಚಾಕೋಣ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಸಾರಿನ ನಾನು ಯುಗಾದಿ ಹಬ್ಬದಲ್ಲಿ ವೇರ್ ಮಾಡಿದ್ದೆ. ಅದರಲ್ಲಿ ನಾನು ಯುಗಾದಿ ಹಬ್ಬದ ವ್ಲಾಗಲ್ಲೂ ಕೂಡ ಹಾಕಿ ತೋರಿಸಿದ್ದೀನಿ ಯಾವ ಥರ ಇದೆ ಸಾರಿ ಅಂತ ಹೇಳಿ. ಸೊ ಆ ಸಾರಿಗೆ ನಾನು ಕುಚ್ಚನ್ನ ಹಾಕೇ ಇರಲಿಲ್ಲ. ನನಗೆ ಪರ್ಸ್ನಲಾಗಿ ತುಂಬ ಥರ ಅಂದರೆ ಕ್ರೋಶಾ ಕುಚ್ಚು ಹಾಕಲಿಕ್ಕೆಲ್ಲ ಬರುತ್ತೆ. ಬಟ್ ನನಗೆ ಈ ಕ್ರೋಶಾ ಕುಚ್ಚೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸಾರಿಗೆಲ್ಲ ಹಾಕಲಿಕ್ಕೆ. ಈ ಥರ ಬೇಬಿ ಕುಚ್ಚಾಗಿರ್ಬೋದು, ಸಿಂಪಲ್ಲಾಗಿ ಕುಚ್ಚುಗಳನ್ನ ಹಾಕಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು 2 ಕಲರಿಂದ ಕುಚ್ಚು ಹಾಕೋದು ಹೇಗೆ ಅಂತ ಹೇಳಿ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಕಲರ್ ಯೂಸ್ ಮಾಡ್ತಾ ಇರೋದು ಯಾಕೆ ಅಂದರೆ ಸೀರೆ ಬಾರ್ಡರ್ ಕಲರ್ ಬೇರೆ, ಹಾಗೆಯೇ ಸೀರೆ ಕಲರ್ ಬೇರೆ ಇದೆ. ಸೊ 2 ಕಲರ್ ದಾರನ ತೊಗೊಂಡಿದ್ದೀನಿ. ಈಗ ದಾರನ ಸುತ್ಕೊಳ್ಳಿಕ್ಕೆ ಅಂತೇಳಿ ಒಂದು ಬುಕ್ಕನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ದಾರನ ನಾನಿಲ್ಲಿ 80 ಎಳೆಯಷ್ಟು ದಾರನ ಸುತ್ಕೋತೀನಿ. ಫಸ್ಟಿಗೆ 60 ಕೂಡ ಸುತ್ಕೋಬೋದು. ಅದು ಚಿಕ್ಕದಾಗಿ ಬರುತ್ತೆ, ಅಂದರೆ ಬೇಬಿ ಕುಚ್ಚಷ್ಟು ಬರೋದಿಲ್ಲ. ಅದಕ್ಕೆ ನಾನಿಲ್ಲಿ 80 ಎಳೆ ದಾರನ ಈ ಥರ ಬುಕ್ಕಿಗೆ ನೀಟಾಗಿ ಸುತ್ಕೊಂಡು ಬಿಡ್ತೀನಿ. ಸೊ ಫಸ್ಟ್ ಈ ಥರ ನೀಟಾಗಿ ಸುತ್ಕೊಂಡ ನಂತರ ನಾನು 80 ಎಳೆಯನ್ನು ಎರಡೂ ಕೂಡ ಈ ಥರ 80 ಎಳೆ 2 ದಾರನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡು ಬಿಡ್ತೀನಿ. ಸೊ ಈ ಕುಚ್ಚಂತೂ ತುಂಬಾ ಈಸಿಯಾಗಿ ಹಾಕೋಬೋದು. ಯಾರು ಕಲ್ತಿಲ್ಲ, ಕುಚ್ಚು ಹಾಕೋದು ಬರಲ್ಲ ಫಸ್ಟ್ ಟೈಮ್ ನೀವು ಕುಚ್ಚು ಹಾಕ್ತಿದ್ದೀರಾ ನೋಡಿಕೊಂಡು ಅಂತಂದರೆ ನೀವು ಈ ಕುಚ್ಚನ್ನ ಟ್ರೈ ಮಾಡ್ಬೋದು. ಈಸಿಯಾಗಿ ಹಾಕೋಬೋದು. ಹಾಗೆ ನೋಡ್ಬೋದು ಇಲ್ಲಿ ಯಾವ ಥರ ನಾನು 80 ಎಳೆ ಕುಚ್ಚು ದಾರನ ಸುತ್ಕೊಂಡಿದ್ದೀನಿ ಅಂತ ಹೇಳಿ. ಸುತ್ಕೊಂಡ ನಂತರ ಈ ಥರ ಇಟ್ಕೊಂಡು ಮಧ್ಯದಲ್ಲಿ ನಾನು ಈಗ ಕಟ್ ಮಾಡ್ಕೋತೀನಿ. ಸೊ ಈ ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ಗಮ್ ಹಾಕಿ ಗ್ಲೂ ಹಾಕಿ ಅಂಟಿಸ್ಬಿಡ್ತೀನಿ. ಫಸ್ಟಿಗೆ ಈ ಥರ ಫ್ಯಾಬ್ರಿಕ್ ಗ್ಲೂ ಅಂತ ಸಿಗುತ್ತಲ್ಲ, ಈ ಗ್ಲೂನ ಹಾಕಿ ಈಗ ನಾನು ದಾರನ ಅಂಟಿಸ್ಬಿಟ್ಟು ಒಂದು ಸೂಜಿಗೆ ನಾನು ಇದನ್ನು ಫಿಟ್ ಮಾಡಿ ಇಟ್ಕೋತೀನಿ. 2 ಕಲರ್ ದಾರನೂ ಕೂಡ ನಾನು ಇದೇ ಥರನೇ ಸೂಜಿಗೆ ಹಾಕಿ ಎತ್ತಿಟ್ಕೊಳ್ತೀನಿ. ಫಸ್ಟು ದಾರನ ರೆಡಿ ಮಾಡ್ಕೊಂಡ್ಬಿಟ್ರೆ ಕುಚ್ಚು ಹಾಕೋದು ತುಂಬಾ ಈಸಿ. ನಾನು ಕೂಡ ಯಾವುದೇ ಥರ ಕ್ಲಾಸಸ್ಗೆ ಹೋಗಿ ಕುಚ್ಚು ಹಾಕೋದೆಲ್ಲ ಕಲ್ತಿಲ್ಲ. ನಾನು ಕೂಡ ಕೆಲವೊಬ್ಬರು ಹಾಕೋದೆಲ್ಲ ನೋಡ್ತಾ ಇದ್ದೆ. ಹಾಗೆಯೇ ಕೆಲವೊಂದು ಸತಿ ಯೂಟ್ಯೂಬಲ್ಲೆಲ್ಲ ನೋಡಿ ಕೂಡ ಹಾಕ್ಕೊಂಡಿದ್ದೀನಿ. ಈ ಕ್ರೋಶಾ ಕುಚ್ಚೆಲ್ಲನೂ ಕೂಡ ಹಾಗೆಯೇ ಮಾಡಿದ್ದೀನಿ. ನಾನು ಒಂದು 3-4 ನನ್ನ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಕ್ರೋಶಾದು ಹೇಗೆ ಹಾಕೊಳ್ಳೋದು ಸ್ಯಾರಿಗೆ ಕುಚ್ಚನ್ನ ಅಂತ ಹೇಳಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು 4-5 ಸೀರೆಗೆಲ್ಲ ಮಾಡಿ ತೋರಿಸಿದ್ದೀನಿ. ಯಾರು ಚೆಕ್ ಮಾಡಿಲ್ಲ ಅಂದರೆ ನೀವು ಹೋಗಿ ಒಂದು ಹಿಂದಿ ವ್ಲಾಗಲ್ಲೆಲ್ಲ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ಹಾಗೆಯೇ ಇವತ್ತಿನ ಕುಚ್ಚು ಒಂದು ತುಂಬ ಸಿಂಪಲ್ ಆಗಿದೆ. ಯಾವ ಥರ ಡಿಸೈನ್ ಆಗಿರಲಿ, ಬೀಡ್ಸ್ಗಳಾಗಿರಲಿ ಏನೂ ಹಾಕಿಲ್ಲ. ತುಂಬಾ ಪ್ಲೇನಾಗಿ ಬೇಬಿ ಕುಚ್ಚು ಈಗ ಹಾಕೋತೀವೋ ಅದೇ ಥರ ಸೇಮ್ ಹಾಕ್ಕೊಳ್ಳೋದಷ್ಟೇ. ಆದರೆ ಡಿಸೈನ್ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಬೇರೆ ಬೇರೆ ಕಲರ್ ಯೂಸ್ ಮಾಡಿರ್ತೀವಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇನ್ನೊಂದು ದಾರ ಕೂಡ ಅದೇ ಥರ ಬುಕ್ಕಿಗೆ ಸುತ್ಕೊಂಡು ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸ್ಕೊಂಡು ಈಗ ಸೂಜಿಗೆ ಹಾಕಿ ಎತ್ತಿಡ್ಕೊತಾ ಇದ್ದೀನಿ. ಫಸ್ಟ್ ಸೂಜಿಗೆಲ್ಲ ಈ ಥರ ಫಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಕುಚ್ಚನ್ನ ಬೇಗನೆ ಹಾಕೋಬೋದು. ಸೊ ಹಾಗೆಯೇ ಸೀರೆ ಕೂಡ ರೆಡಿ ಮಾಡಿಕೊಂಡು ಕುಚ್ಚನ್ನು ಈಗ ಹಾಕೊಳ್ಳಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸೀರೆ ನೋಡ್ಬೋದು. ಸೊ ಈ ಥರ ಆಯಿತು. ಬಾರ್ಡರ್ ಹಾಗೆಯೇ ಸೀರೆ ಬೇರೆ ಬೇರೆ ಕಲರ್ ಇತ್ತು. ಫಸ್ಟಿಗೆ ಈಗ ಸೂಜಿಯಿಂದ ಕೆಳಗಡೆಯಿಂದ ನಾನು ದಾರನ ಚುಚ್ಕೊಂಡು ಮೇಲ್ಗಡೆ ತೊಗೋತಾ ಇದ್ದೀನಿ.
ಸೊ ಇದೇ ಥರ ಕುಚ್ಚು ಹಾಕೋದಲ್ಲ, ಇದೇ ಥರನೇ ಹಾಕೊಳ್ಳೋದು. ಸೊ ಬೇಬಿ ಕುಚ್ಚು ಹಾಕೋರಿಗೆ ಇದು ತುಂಬ ಈಸಿಯಾಗಿ ಗೊತ್ತಿರುತ್ತೆ. ಸೊ ಫಸ್ಟ್ ಬಿಗಿನರ್ಸ್ ಇದ್ದರೆ ನೀವು ಇದನ್ನು ನೋಡ್ಕೋಬೋದು. ಫಸ್ಟ್ ಒಂದು ಕಲರ್ನ ನಾನು ಬಾರ್ಡರ್ ಕಲರ್ನ ಫಸ್ಟ್ ಹಾಕೋತಾ ಇದ್ದೀನಿ. ನಂತರ ನಾನು ಸ್ಯಾರಿ ಕಲರ್ನ ಹಾಕೋತೀನಿ. ಸೊ ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಚುಚ್ಕೊಂಡು ಫಸ್ಟ್ ನಾನು ದಾರನ ರೆಡಿ ಮಾಡಿಕೊಂಡು ನಂತರ ನಾಟ್ನ ಹಾಕೋತೀನಿ. ನಾಟ್ ಕೂಡ ಈಸಿ ಹಾಕೋಬೋದು. ಕೆಲವರು ಕುಚ್ಚು ಹಾಕ್ಬೇಕಾದ್ರೆ ನಾಟ್ ಹಾಕೋದು ಕಷ್ಟ ಅಂತ ಹೇಳ್ತಾರೆ, ಅಂದರೆ ಗಂಟು ಹಾಕೋದು ಕಷ್ಟ ಅಂತ ಹೇಳ್ತಾರೆ. ಬಟ್ ಮೆಥಡ್ಗಳನ್ನ ನಾವು ಬೇರೆ ಬೇರೆ ಥರ ಚೇಂಜ್ ಮಾಡಿಕೊಂಡ್ರೆ ನಾಟ್ ಕೂಡ ತುಂಬಾ ಈಸಿಯಾಗಿ ಹಾಕೋಬೋದು. ಇಲ್ಲಿ ಯಾವ ಥರ ನಾಟ್ ಹಾಕೋತೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟಿಗೆ 2 ಕಲರ್ ದಾರನೂ ಕೂಡ ಈ ಥರ ಅಕ್ಕಪಕ್ಕದಲ್ಲೇ ಚುಚ್ಕೊಂಡು ದಾರನ ತೊಗೊಂಡು ನೀಟಾಗಿ ನಾವು ಬೇಕು ಅಂದರೆ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ದಾರ ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ಅಂತ ಹೇಳಿ ಸ್ಟ್ರೈಟಿಂಗ್ನ ಮಾಡಿಲ್ಲ. ಆ ಸ್ಟ್ರೈಟಿಂಗ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಫಸ್ಟಿಗೆ ನಾನು ಒಂದು ಗೋಲ್ಡನ್ ಕಲರ್ ಮಾಮೂಲಿ ಜರಿ ಥ್ರೆಡ್ ಅಂತ ಬರುತ್ತಲ್ಲ, ಆ ಥ್ರೆಡ್ಡಲ್ಲಿ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಮಧ್ಯಕ್ಕೆ ನಾನು ಹಿಂದೆಯಿಂದ ಆ ದಾರದ ಸೂಜಿನ ಚುಚ್ಕೊಂಡು ಆ ಸೈಡಿಂದ ತಗೋತೀನಿ. ನೋಡ್ಬೋದು, ನಿಮಗೆ ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಹೇಳೋದಕ್ಕಿಂತ ನೀವು ನೋಡಿದ್ರೇ ನೀವು ತಿಳ್ಕೊಬೋದು. ಸೊ ಹಿಂದೆಯಿಂದ ಈ ಥರ ತೊಗೊಂಡಿದ್ದೀನಿ. ಸೊ 2 ಸತಿ ಇದೇ ಥರ ನಾನು ಸುತ್ಕೊಂಡು ಬಿಡ್ತೀನಿ. ನಾಡು ತುಂಬಾ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಇನ್ನೇ ಕುಚ್ಚು ಕೂಡ ಎಲ್ಲೂ ದಾರ ಬಿಡೋದಾಗಿರಲಿ ಆ ಥರ ಏನೂ ಆಗೋದಿಲ್ಲ. ಒಂದು 2ರಿಂದ 3 ಸತಿ ಈ ಥರ ನಾನು ಸುತ್ಕೊಂಡ ನಂತರ ಮತ್ತೆ ಮಧ್ಯದಿಂದ ಚುಚ್ಚಿ ನಾನು ನಾಟನ್ನು ಹಿಂದಕ್ಕೆ ತೊಗೋತೀನಿ. ಈಗ 3 ಸತಿ ನಾನು ಸುತ್ಕೊಂಡಿದ್ದೀನಿ. ಈಗ ಟೈಟಾಗಿ ಕೂತಿದೆ. ಒಂದು ಸತಿ ನೋಡ್ಕೋಬೇಕು ಟೈಟಾಗಿ ಕೂತಿದೆಯಾ ಇಲ್ವಾ ಅಂತೇಳಿ ನೋಡಿ. ಈಗ ಮಧ್ಯದಿಂದ ಮತ್ತೆ ನಾನು ಚುಚ್ಚಿ ಹಿಂದೆ ಮತ್ತೆ ನಾನು ಒಂದು ನಾಟನ್ನು ಹಾಕೋತಾ ಇದ್ದೀನಿ. ಈಗ ನಾಟನ್ನು ಕೂಡ ಈ ಥರ ನಾಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋದಷ್ಟೇ. ತುಂಬಾ ಕುಚ್ಚು ಟೈಟಾಗಿ ಕೂತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಸ್ಟ್ರಾಂಗಾಗೇ ಇರುತ್ತೆ. ಎಲ್ಲೂ ಕೂಡ ದಾರ ಬಿಟ್ಕೊಳ್ಳೋದಾಗಿರಲಿ ಏನೂ ಆಗೋದಿಲ್ಲ. ಹಾಗೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳೋದಷ್ಟೇ. ಬೇಬಿ ಕುಚ್ಚು ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋತಾರೆ. ನಾನಿಲ್ಲಿ ಸ್ವಲ್ಪ ಉದ್ದವಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಬೇಬಿ ಕುಚ್ಚು ಅಂದರೆ ಇನ್ನೂ ತುಂಬ ತುಂಡುವಾಗಿಯೇ ಕಟ್ ಮಾಡ್ಕೋತಾರೆ. ಆ್ಯಂಡ್ ಇವತ್ತು ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳಿ, ನಾನು ಇದೇ ಥರ ಎಲ್ಲ ಕಡೆನೂ ಕೂಡ ಹಾಕೋತೀನಿ. ಡಬಲ್ ಕಲರ್ ಥ್ರೆಡ್ನ ಯೂಸ್ ಮಾಡಿ ಹಾಕ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಯಾವುದಾದ್ರೂ ಸೀರೆಗಳು ಡಬಲ್ ಕಲರ್ ಇದ್ದರೆ ಅಂದರೆ ಈ ಥರ ಮಾಡ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಕುಚ್ಚು. ಸೊ ಹಾಗೆಯೇ ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗನೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.